ಜಗದ್ಗುರು 3000 ಮಠ ಮಹಾಸಂಸ್ಥಾನದ ಪೀಠಾಧಿಪತಿಗಳು ನಮಗೆ ಅನ್ನ ಅರಿವು ಆಶ್ರಯಗಳ ಮೂಲಕ ನಮ್ಮನ್ನೆಲ್ಲ ಉದ್ಧರಿಸುತ್ತಿರುವಂತಹ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜವೇಂದ್ರ ಮಹಾಸ್ವಾಮಿಗಳವರ ಪಾದ ಸನ್ನಿಧಿಗೆ ಅನಂತ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪರಮ ಪೂಜ್ಯರ ಸನ್ನಿಧಾನಕ್ಕೆ ಶರಣೆಂದು ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಯುವಕರ ಆಶಾಕಿರಣವಾದ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರಿಗೆ, ಕೇಂದ್ರ ಸಚಿವರು, ಕರ್ನಾಟಕವನ್ನು ಪ್ರತಿನಿಧಿಸುವಂತಹ ಹೆಮ್ಮೆಯ ಸಂಸದರು ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ, ನಾಡಿನ ತುಂಬೆಲ್ಲ ಒಂದು ಅಪರೂಪವಾದಂಥ ತಮ್ಮದೇ ಆದ ವಿಶಿಷ್ಟ ಛಾಪವನ್ನು ಮೂಡಿಸುತ್ತಿರುವ ಈ ಹಲಗೆ ಹಬ್ಬಕ್ಕೆ ಆಗಮಿಸಿರುವ ನಾಡಿನ ಎಲ್ಲ ಕಲಾ ತಂಡಕ್ಕೆ ಮತ್ತು ಎಲ್ಲ ಕಲಾಭಿಮಾನಿಗಳಿಗೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಈ ಹಲಗೆ ಹಬ್ಬ ಬಹಳ ಉತ್ತಮವಾದಂಥ ಹೆಸರನ್ನು ಪಡೆದುಕೊಳ್ತಾ ಇದೆ. ಒಂದು ಕಾಲ ಹೀಗಿತ್ತು, ನಾವೆಲ್ಲ ಕನ್ನಡದ ಬೇರೆ ಬೇರೆ ಸಾಂಸ್ಕೃತಿಕ ವೈಭವವನ್ನು ಕಾಣಬೇಕು ಅಂದರೆ ಮೈಸೂರಿಗೆ ಹೋಗಬೇಕು ಅಂತ ಒಂದಿತ್ತು. ಅದರ ನಂತರದಲ್ಲಿ ಧಾರವಾಡ ದಸರಾ ಅನ್ನುವಂಥ ಶಿರೋನಾಮೆಯಲ್ಲಿ ಬಹಳ ವಿಶೇಷವಾದಂಥ ಹಬ್ಬವನ್ನು ಮಾಡ್ತಾ ಬಂದಿರುವಂತಹದ್ದು ನಾವೆಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಆದರೆ ಭಾರತವನ್ನು ಅರಿಯಬೇಕೆಂದಿದ್ದರೆ ವಿವೇಕಾನಂದರನ್ನು ಅಧ್ಯಯನ ಮಾಡುವಂಥ ಒಂದು ಕವಿಗಳು ಬರೀತಾರೆ. ಇಡೀ ಭಾರತ ದೇಶ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕಂದ್ರೆ ವಿವೇಕಾನಂದ ಒಬ್ಬರನ್ನು ಅಧ್ಯಯನ ಮಾಡಿದರೆ ಸಾಕು, ಎಲ್ಲ ಅರ್ಥ ಆಗಿಬಿಡ್ತದೆ ಎನ್ನುವುದನ್ನು ಕವಿಗಳ ಆಶೆಯಾಗಿದೆ. ಆದರೆ ಈ ಸಾಂಸ್ಕೃತಿಕವಾಗಿ ವಿಚಾರ ಮಾಡೋದಾದರೆ ಭಾರತದ ಸಾಂಸ್ಕೃತಿಕ ವೈಭವವನ್ನು ಅರಿಯಬೇಕೆಂದಿದ್ದರೆ ಹುಬ್ಬಳ್ಳಿಯ ಹಲಗೆ ಹಬ್ಬಕ್ಕೆ ಬಂದರೆ ಸಾಕು, ಇಡೀ ನಾಡಿನ ಸಾಂಸ್ಕೃತಿಕ ಪರಂಪರೆ ನಮಗೆಲ್ಲ ಕಾಣ್ತದೆ. ನಾಡಿನ ಮೂಲೆ ಮೂಲೆಗಳಿಂದ ಬಂದಿರುವಂಥ ಈ ಸಾಂಸ್ಕೃತಿಕ ಮನಸ್ಸುಗಳನ್ನು ನೋಡಿದರೆ ಬಹಳ ಖುಷಿ ಆಗ್ತದೆ. ಹುಬ್ಬಳ್ಳಿ ಅಂದ ತಕ್ಷಣ ಜಗದ್ಗುರು 3000 ಮಠ, ಹುಬ್ಬಳ್ಳಿ ಅಂದ ತಕ್ಷಣ ಸದ್ಗುರು ಸಿದ್ಧಾರೂಢ ಮಠ, ಹುಬ್ಬಳ್ಳಿ ಅಂದ ತಕ್ಷಣ ಇದು ವಾಣಿಜ್ಯ ನಗರಿ, ಹುಬ್ಬಳ್ಳಿ ಅಂದ ತಕ್ಷಣ ಬೇರೆ ಬೇರೆ ರೀತಿಯಾದಂಥ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ 14 ವರ್ಷಗಳಿಂದಲೇ ಹುಬ್ಬಳ್ಳಿ ಅಂದ ತಕ್ಷಣ ಮತ್ತೆ ನೆನಪಿಗೆ ಬರುವಂತಹ ಒಂದು ಹಬ್ಬ ಯಾವುದು ಅಂದ್ರೆ ಹಲಗೆ ಹಬ್ಬ ಅನ್ನುವಷ್ಟರ ಮಟ್ಟಿಗೆ ಇದು ಒಂದು ಸಾಂಸ್ಕೃತಿಕ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅದಕ್ಕೆ ಕಾರಣವೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಪ್ಲಾಸ್ಟಿಕ್ ವಾದ್ಯಗಳನ್ನು ಬಳಸ್ತಾ ಇದ್ದೇವೆ. ಈಗೆಲ್ಲ ಜಾಂಗ್ ಮೇಳಗಳಲ್ಲಿ ಪ್ಲಾಸ್ಟಿಕ್ ಬಳಸಿ ನಾವೆಲ್ಲ ವಾದ್ಯಗಳನ್ನು ನುಡಿಸುವಂಥದ್ದನ್ನು ನಾವು ನೋಡಿದರೆ ಬಹುಶಃ ಭಾರತದ ಈ ಕಲೆಗೆ, ಅದರಲ್ಲೂ ವಿಶೇಷವಾಗಿ ಚರ್ಮವಾದ್ಯಕ್ಕೆ ಬಹಳ ವಿಶೇಷವಾದಂತಹ ಒಂದು ಆಕರ್ಷಣೆ ಇದೆ ಎನ್ನುವಂಥದ್ದು. ಕೆಲವು ಸಂಗೀತಗಳನ್ನು ಕೇಳಿದ್ರೆ ಪಾಪ್ ಸಂಗೀತ ಅಂತಿದೆ. ಪಾಪ್ ಸಂಗೀತ ಅಂದರೆ ಕೇವಲ ಕಾಲಳಿಗಾಡಿಸುವಂತಹ ಒಂದು ಸಂಗೀತವನ್ನು ನಾವು ನೋಡ್ತೇವೆ. ಆದರೆ ಹಿಂದೂಸ್ತಾನಿ ಸಂಗೀತಕ್ಕೆ, ನಮ್ಮ ನಾಡಿನ ಕಲೆಗೆ, ಚರ್ಮವಾದ್ಯಕ್ಕೆ, ನಮ್ಮ ಜಾನಪದ ಸಂಗೀತಕ್ಕೆ, ಜಾನಪದ ಕುಣಿತಕ್ಕೆ ಎಂಥ ಅಪರೂಪವಾದಂಥ ಶಕ್ತಿ ಇದೆ ಅಂದರೆ ಮೈಯಾಗಿನ ಜಡ್ಡ ಸಹಿತ ದೂರ ಹೋಗಬೇಕು, ಅಷ್ಟು ದೊಡ್ಡ ಶಕ್ತಿ ಯಾವುದಕ್ಕಿದೆ ಅಂದರೆ ನಮ್ಮ ಜಾನಪದದ ಹಲಗೆ ಹಬ್ಬಕ್ಕಿದೆ, ಜಾನಪದದ ಈ ಜಗ್ಗಲಿಗೆ ಹಬ್ಬಕ್ಕೆ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಕಾರಣ ಇದಕ್ಕೆ ಒಂದು ಅಪರೂಪವಾದಂತಹ ಹೊಸ ಸ್ಪರ್ಶವನ್ನು ನೀಡುವುದರೊಂದಿಗೆ ಮಹೇಶ್ ತೆಂಗಿನಕಾಯಿ ಅವರ ದೂರದರ್ಶಿತ್ವ ಎಂಥದ್ದು ಅಂದರೆ ಇಲ್ಲಿನ ಜನರು ಬೇರೆ ಬೇರೆ ದೂರದ ಊರುಗಳಿಗೆ ಹೋಗಿ ಅವರು ನಮ್ಮ ನಾಡಿನ ಸಾಂಸ್ಕೃತಿಕ ವೈಭವಗಳನ್ನು ನೋಡಿ ಆನಂದಿಸಿ ಖರ್ಚು ಮಾಡಿ ಬರೋದಕ್ಕಿಂತ ನಮ್ಮೂರಿನಲ್ಲೇ ಇಂಥ ಒಂದು ಹಬ್ಬ ಮಾಡಿದರೆ ನಾವು ಮತ್ತೊಂದು ಕಡೆ ಹೋಗಿ ಮಾಡೋದಕ್ಕಿಂತ ಇಡೀ ನಮ್ಮ ನಾಡೇ ನಮ್ಮ ಕಡೆ ನೋಡಬೇಕು ಅನ್ನುವಷ್ಟು ಮಟ್ಟಿಗೆ ಈ ಹಲಗೆ ಹಬ್ಬದ ಒಂದು ಸಾಂಸ್ಕೃತಿಕ ಪರಂಪರೆ ದೆಹಲಿ ಅಂತ ರಾಷ್ಟ್ರದ ರಾಜಧಾನಿಗಳಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದೆ ಅನ್ನುವಂಥದ್ದು ನಾವು ಇತಿಹಾಸದಲ್ಲಿ ಓದ್ತೇವೆ. ಬೆಂಗಳೂರಿನಂಥ ರಾಜಧಾನಿಗಳಲ್ಲಿ ಇಂಥ ದೊಡ್ಡ ಹಬ್ಬಗಳು ನಡೀತಾವೆ. ಮೈಸೂರಿನಂಥ ನಗರಗಳಲ್ಲಿ ಕರಾವಳಿಯ ಉತ್ಸವಗಳಲ್ಲಿ ಇಂಥ ಹಬ್ಬಗಳು ನಡೀತವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಕೇಳಿದ್ದೇವೆ. ಆದರೆ ಅವೆಲ್ಲವನ್ನು ಮರೆಮಾಚಿ ಆ ಎಲ್ಲ ಸಾಂಸ್ಕೃತಿಕ ಹಬ್ಬಕ್ಕೆ ಒಂದು ಸುವರ್ಣ ಕಿರೀಟ ಅನ್ನುವ ರೀತಿಯಲ್ಲಿ ಹುಬ್ಬಳ್ಳಿಯ ಜಗ್ಗಲಿಗೆ ಹಬ್ಬ ನೆರವೇರಿಸ್ತಾ ಇರುವಂಥ ಶ್ರೇಯಸ್ಸು ಅದು ಮಹೇಶ್ ತೆಂಗಿನಕಾಯಿ ಹೌದು ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ. ಕವಿಗಳು ಮಾತನ್ನು ಹೇಳ್ತಾರೆ, ಬೋಲ್ನಾ ಹೋತೋ ಐಸಾ ಬೋಲೋ कोई ना कहे झूठ, बैठना हो तो ऐसा बैठो कोई ना कहे उठ, खाना हो तो ऐसा खाओ पेट ना कहे कूट ಅಂತ. ಕುಂದ್ರಬೇಕಾದ್ರೆ ಹೆಂಗೆ ಕುಂದ್ರಬೇಕು ಅಂದರೆ ಮತ್ತೊಬ್ಬರು ಬಂದು ಎಬ್ಸಲಾರ ಜಾಗ ಕುತ್ಕೊಳ್ಬೇಕು.
ನಮಗಿಂತ ಹಿರಿಯರು ಬಂದ್ರೆ ನಾವು ಮೊದಲು ಅನಿವಾರ್ಯ ಜಾಗ ಬಿಟ್ಟು ಕೊಡಬೇಕು. ಆದ್ರೆ ಕುತ್ಕೊಳ್ಳೋದಾದ್ರೆ ಯಾರು ಎವಸಲಾರ ಜಾಗ ಕುತ್ಕೊಳ್ಬೇಕು. ಮಾತನಾಡಿದ್ರೆ ಹೆಂಗೆ ಮಾತಾಡಬೇಕು ಅಂದ್ರೆ ಯಾರು ಬಟ್ ಮಾಡಿ ಮಾತಾಡ್ಲಾರ್ದಂಗೆ ಮಾತಾಡಬೇಕು. ಬಳ್ಳ ಮಾಡಿ ತೋರಿಸಿರಬಾರ್ದು, ಹಂಗೆ ಮಾತಾಡಬೇಕು. ಊಟ ಹೆಂಗೆ ಮಾಡಬೇಕು ಅಂದ್ರೆ ಹೊಟ್ಟೆ ಕೆಡ್ಲಾರ್ದಂಗೆ ಊಟ ಮಾಡಬೇಕು. ಈಗ ಮದುವೆ ಸೀಸನ್ ಚಲುವಾದವು, 50 ರೂಪಾಯಿ ಏರ್ ಮಾಡಿ 500 ರೂಪಾಯಿ ತಿಂದು ಬರ್ತೀವಿ, 1000 ರೂಪಾಯಿ ದವಾಖಾನೆಗೆ ಇಡ್ತೀವಿ. ಈ ರೀತಿ ಪರಿಸ್ಥಿತಿಗಳನ್ನ ನಾವು ನೋಡ್ತೇವೆ. ಆದ್ರೆ ನಾವು ಹೆಂಗೆ ಕುತ್ಕೊಳ್ಬೇಕು, ಯಾರು ಎಬ್ಸಲಾರ ಜಾಗಕ್ಕ ಹೆಂಗೆ ಮಾತಾಡಬೇಕು, ಯಾರು ಬಟ್ ಮಾಡಿ ತೋರಿಸ್ಲಾರ್ದಂಗ, ಹೆಂಗೆ ಊಟ ಮಾಡಬೇಕು ಹೊಟ್ಟೆ ಕೆಡ್ಲಾರ್ದಂಗ, ಹೆಂಗೆ ಹಬ್ಬ ಮಾಡಬೇಕು ಅಂದ್ರೆ ಹುಬ್ಬಳ್ಳಿಯೊಳಗೆ ಜಗ್ಗಲಿಗೆ ಹಬ್ಬ ನೋಡಿ ಕಲಿಬೇಕು ಅನ್ನೋಷ್ಟರ ಮಟ್ಟಿಗೆ ನಮ್ಮ ಮಹೇಶ್ ತೆಂಗಿನಕಾಯಿ ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಎಲ್ಲ ಅಪರೂಪದ ಶ್ರೇಯಸ್ಸು ಒಬ್ಬ ಯುವ ವ್ಯಕ್ತಿ ಇಂತಹ ಒಂದು ಜನರಿಗೆ ಹೊಸ ರೀತಿಯಾದಂಥದ್ದು, ಎಲ್ಲೋ ಕುಡಿದು ಕುಪ್ಪಳಿಸುವಂಥ ಜನರಿಗೆ ಇಂತಹ ಒಂದು ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಸುವುದಕ್ಕಾಗಿ ಎಲ್ಲ ಯುವಕರ ಮನಸ್ಸನ್ನು ಗೆಲ್ಲುವುದರೊಂದಿಗೆ ಯುವಕರ ಮನಸ್ಸನ್ನು ಒಂದುಗೂಡಿಸುವಂಥ ತಾಕತ್ತು ಯಾರಿಗಾದ್ರೆ ಅದು ಮಹೇಶ್ ತೆಂಗಿನಕಾಯಿಗೆ ಮಾತ್ರ ಅನ್ನುವಂಥದ್ದು ಬಹಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಸುಮಾರು 15 ವರ್ಷಗಳಿಂದ ಅವರ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಇಷ್ಟೊಂದು ಅಪರೂಪವಾಗಿರುವಂತಹದ್ದು. ಜನರಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ಜನನಾಯಕರು ಅಂತ ಕರೀತಾರೆ. ಬಹುಶಃ ಅದು ರಾಜಕಾರಣದಿಂದ ಬೇರೆ ಆಗಿರ್ಬೋದು, ಆದರೆ ಸಂಘಟನೆಯ ಮೂಲಕ ನಿಮ್ಮೆಲ್ಲರ ಮನದಲ್ಲಿ ವಿರಾಜಮಾನರಾದಂಥವರು ಮಹೇಶ್ ತೆಂಗಿನಕಾಯಿ ಅವರು. ಅವರ ಒಂದು ಕಲ್ಪನೆಯ ಕೂಸು ಈ ಒಂದು ಜಗ್ಗಲಿಗೆ ಹಬ್ಬ ನಾಡಿನ ತುಂಬೆಲ್ಲ ಒಂದು ದೊಡ್ಡ ಹೆಸರನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಈ ಎಲ್ಲ ಪವಿತ್ರ ಕಾರ್ಯಕ್ಕೆ ಪರಮ ಗುರುಗಳಾದಂತಹ ಜಗದ್ಗುರು ಮಹಾಸನ್ನಿಧಿಯವರು ಸದಾಕಾಲ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡ್ತಾ, ಗುರುಗಳು ಕರೆದರು ಅಂತಂದ್ರೆ ಕೇವಲ ನಾವು 40 ಜನ ಅಲ್ಲ, 4000 ಜನ ಸ್ವಾಮಿಗಳು ಸೇರಿಸೋ ಶಕ್ತಿ ಯಾರಿಗೆ ಇದೆ ಅಂದ್ರೆ ಹುಬ್ಬಳ್ಳಿ ಜಗದ್ಗುರುಗಳವ್ರಿಗೆ ಇದೆ. ಈ ರೀತಿ ಅವರ ಮಾತೃ ವಾತ್ಸಲ್ಯ ಹೇಗೆ ಈ ಒಂದು ಜಗ್ಗಲಿಗೆ ಹಬ್ಬಕ್ಕೆ ಒಂದು ವಿಶೇಷತೆ ಇದೆ. ನಮ್ಮ ನಾಡಿನ ಪೀಠಗಳ ಪರಂಪರೆಯಲ್ಲಿ ಕೂಡ ಉತ್ತರ ಕರ್ನಾಟಕದ ಅನ್ನ ಅರಿವು ಆಶ್ರಯಗಳ ಮೂಲಕ ಪುಸ್ತಕ ಪ್ರಕಟಣೆಯ ದಾಖಲೆಯನ್ನ, ನಾಡಿನ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕವಾದಂಥ ಹಿರಿಮೆ ಗರಿಮೆಯನ್ನ, ಕನ್ನಡ ನಾಡಿನ ಕೀರ್ತಿಯನ್ನ ಪ್ರಪ್ರಥಮವಾಗಿ ದೇಶದ ಎಲ್ಲೆಯನ್ನು ಮೀರಿ ಪಸರಿಸಿರುವಂತಹ ಶ್ರೇಯಸ್ಸು ಅದು ಹುಬ್ಬಳ್ಳಿಯ ಜಗದ್ಗುರು 3000 ಮಠಕ್ಕೆ ಸಲ್ತದೆ ಎನ್ನುವಂಥ ಮಾತುಗಳನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ತಾ, ಜಗದ್ಗುರುಗಳವರ ಆಶೀರ್ವಾದದಿಂದ ಈ ಒಂದು ಹಬ್ಬ ಮತ್ತೆ ಮತ್ತೆ ನಮ್ಮ ನಾಡಿನ ದೊಡ್ಡ ಹಬ್ಬವಾಗಿ ಬೆಳೆಯಲಿ ಎನ್ನುವ ಶುಭ ಆಶಯಗಳನ್ನು ಕೋರ್ತಾ ಇರುವ ಮಾತು ವಿರಾಮವನ್ನು